ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಈಗಾಗಲೇ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೆದಿದ್ದು, ಮತದಾರರು ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ. ಇದು ಕೇವಲ ಮತದಾನದಲ್ಲಿ ಏರಿಕೆ ಅಷ್ಟೇ ಅಲ್ಲ, ಬಿಹಾರ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯಲಿದೆ. ಹಿಂದೆಂದಿಗಿಂತಲೂ ಈ ಬಾರಿ ಬಿಹಾರದಲ್ಲಿ ಮತದಾನ ಪ್ರಮಾಣ ಏರಿಕೆಯಾಗಿದೆ. ಇದು ಆಡಳಿತಾರೂಢ ಎನ್ಡಿಎಗೆ ಪ್ಲಸ್ ಪಾಯಿಂಟ್ ಆಗುತ್ತಾ, ಅಥವಾ ಯುವ ನಾಯಕ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ಗೆ ವರವಾಗುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಬಿಹಾರದ ಇತಿಹಾಸದಲ್ಲೇ ಇದು ಗರಿಷ್ಠ ಪ್ರಮಾಣದ ಮತದಾನವಾಗಿದೆ. ಈ ಸಲದ ಮತದಾನದ ಅಂಕಿ ಅಂಶಗಳು ನಿಜಕ್ಕೂ ಬಿಹಾರ ರಾಜಕೀಯದಲ್ಲಿ ಭಾರೀ ಬದಲಾವಣೆ ತರೋ ಸಾಧ್ಯತೆ ಕೂಡ ಇದೆ. ಬಿಹಾರದ 18 ಜಿಲ್ಲೆಗಳ 121 ವಿಧಾನಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆಯಿತು. ಮೊದಲ ಹಂತದಲ್ಲಿ ಬರೋಬ್ಬರಿ 64.66% ಮತದಾನ ಆಗಿದೆ. ಮತಯಂತ್ರಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಕೂಡ ಭದ್ರ ಆಗಿದೆ. ಇದಕ್ಕೂ ಮುಂಚೆ ಚುನಾವಣೆ 2020ರ ವಿಧಾನಸಭೆ ಎಲೆಕ್ಷನ್ನಲ್ಲಿ 56.1% ಮತದಾನ ಆಗಿತ್ತು. ಈ ಬಾರಿ 64.66% ಮತದಾನ ಆಗಿದೆ. ಅಂದರೆ 8.5% ಮತದಾನ ಏರಿಕೆಯಾಗಿದೆ. ಇದೀಗ ದಾಖಲೆಯ ಮತದಾನವಾಗಿರೋ ಇದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಎನ್ಡಿಎ ಹೇಳ್ತಿದ್ರೆ, ಅತ ವಿಪಕ್ಷ ಮಹಾಗಠಬಂಧನ್ ಕೂಡ ನಮಗೂ ಲಾಭ ಆಗುತ್ತೆ ಅನ್ನೋ ಚರ್ಚೆಯನ್ನ ಮಾಡ್ತಿವೆ. ಇದೀಗ ಪ್ರಧಾನಿ ಮೋದಿ ಕೂಡ ಬಿಹಾರದಲ್ಲಿ ಭರ್ಜರಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಎರಡನೇ ಹಂತದ ಮತದಾನ ಕ್ಷೇತ್ರಗಳಾದ ಔರಂಗಾಬಾದ್, ಬಬುವಾ ಕ್ಷೇತ್ರಗಳಲ್ಲಿ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ. ಆರ್ಜೆಡಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಸರ್ಕಾರವನ್ನ ಅಧಿಕಾರಕ್ಕೆ ತರೋದು ಅಂದ್ರೆ ಮತ್ತೆ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ, ನಮ್ಮ ಅಧಿಕಾರವನ್ನ ನಾವು ಉಳಿಸಿಕೊಳ್ತೇವೆ ಅಂತ ಪ್ರಧಾನಿ ಮೋದಿ ಅಬ್ಬರಿಸಿದ್ದಾರೆ. ಇನ್ನ ಈ ಹಿಂದಿನ ಕೆಲವು ಲೆಕ್ಕಾಚಾರ ಹಾಗೂ ಬಿಹಾರ ಮತದಾರರ ಅಭಿಪ್ರಾಯಗಳನ್ನ ನೋಡ್ತಾ ಹೋದ್ರೆ, ಚುನಾವಣೆಯಲ್ಲಿ ಹೆಚ್ಚು ಮತದಾನವಾದರೆ ಆಡಳಿತ ವಿರೋಧಿ ಅಲೆ ಅಂತ ಲೆಕ್ಕಾಚಾರ ಹಾಕಲಾಗುತ್ತೆ. ಹಾಗಾಗಿ ಈ ಬಾರಿ ಮತದಾನ ಪ್ರಮಾಣ ಏರಿಕೆಯಾಗಿದ್ದು ಕೂಡ ಅಧಿಕಾರ ಬದಲಾವಣೆಯ ಮುನ್ಸೂಚನೆಯ. ಈ ರೀತಿ ನಾನಾ ಚರ್ಚೆಗಳು ನಡೀತಾ ಇವೆ. ಮತ್ತೊಂದು ಕಡೆ ಮತದಾನ ಪ್ರಮಾಣ ಹೆಚ್ಚಿಗೆ ಆಗಿದ್ದು ಕೂಡ ಆಡಳಿತಾರೂಢ ಎನ್ಡಿಎಗೆ ವರ ಕೂಡ ಆಗಬಹುದು. ಈ ಲೆಕ್ಕಾಚಾರ ಕೂಡ ನಡೆದಿವೆ. ಹಾಗಿದ್ರೆ ಈ ಹಿಂದೆ ಹೆಚ್ಚು ಮತದಾನ ಆದಾಗ ಮತದಾರ ಯಾರ ಕೈ ಹಿಡಿದಿದ್ದಾನೆ ಅನ್ನೋದನ್ನ ಹೇಳ್ತೀನಿ. ಬಿಹಾರ ಚುನಾವಣಾ ಇತಿಹಾಸವನ್ನ ಗಮನಿಸಿದಾಗ ಯಾವ್ಯಾವಾಗ 5% ಹೆಚ್ಚು ಮತದಾನ ಆಗುತ್ತೋ ಆಗೆಲ್ಲ ಸರ್ಕಾರ ಬದಲಾವಣೆಗೆ ಎಡೆ ಮಾಡಿಕೊಟ್ಟಿದೆ ವೀಕ್ಷಕರೇ. ಹೌದು, ಫಾರ್ ಎಕ್ಸಾಂಪಲ್ 1962ರಲ್ಲಿ ಬಿಹಾರ ವಿಧಾನಸಭೆಯಲ್ಲಿ 44.5% ಮತದಾನ ಆಗಿತ್ತು. ನಂತರ 1967ರಲ್ಲಿ 51.5% ಮತದಾನ ಆಗುತ್ತೆ. ಅಂದರೆ ಸುಮಾರು 7% ಮತದಾನ ಪ್ರಮಾಣ ಹೆಚ್ಚಾಗುತ್ತೆ. ಇದರ ಪರಿಣಾಮ ಮೊದಲ ಬಾರಿಗೆ ಬಿಹಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ಕಳೆದುಕೊಳ್ತು. ಕಾಂಗ್ರೆಸ್ಸೇತರ ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ. ಅದೇ ರೀತಿ 1980ರಲ್ಲಿ 57.3% ಮತದಾನ ಆಗುತ್ತೆ. ಮತ್ತೆ ಮತ ಪ್ರಮಾಣ ಹೆಚ್ಚಳ ಆಗುತ್ತೆ ಅಲ್ಲಿಗೆ. ಈ ವೇಳೆ ಜನತಾ ಪಕ್ಷದ ಸರ್ಕಾರ ಅಧಿಕಾರವನ್ನ ಕಳೆದುಕೊಂಡು ಮತ್ತದೇ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ನಿರ್ವಹಿಸುತ್ತೆ. ಈ ಎಲ್ಲ ಅಂಕಿ ಅಂಶಗಳು ಒಂದ್ ಕಡೆಯಾದ್ರೆ 1990ರಲ್ಲಿ ಮತದಾನ ಪ್ರಮಾಣ 5.8% ಏರಿಕೆ ಆಗುತ್ತೆ. ಆಗ ಮತ್ತೆ ಕಾಂಗ್ರೆಸ್ನಿಂದ ಅಧಿಕಾರ ಕೈಬಿಟ್ಟು ಹೋಗಿ ಲಾಲೂ ಪ್ರಸಾದ್ ಯಾದವ್ರ ಜನತಾದಳದ ಪಾಲಾಗುತ್ತೆ. ಇನ್ನೂ ಆಶ್ಚರ್ಯಕರ ವಿಷಯ ಅಂತಂದ್ರೆ 2005ರಲ್ಲಿ ಮತದಾನ ಪ್ರಮಾಣ 16% ಕುಸಿದರೂ ಕೂಡ ಜೆಡಿಯುನ ನಿತೀಶ್ ಕುಮಾರ್ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ. ಈ ಎಲ್ಲ ಲೆಕ್ಕಾಚಾರ ಹಾಗೂ ಮತದಾರರ ತೀರ್ಪನ್ನ ನೋಡಿದ್ರೆ ಯಾವಾಗೆಲ್ಲ ಹೆಚ್ಚು ಮತದಾನ ಆಗುತ್ತೋ ಆಗೆಲ್ಲ ಸರ್ಕಾರಗಳು ಬದಲಾವಣೆ ಆಗಿವೆ. ಈಗಲೂ ಕೂಡ ಹಾಗೆ ಆಗುತ್ತಾ, ಅಥವಾ ಮತ್ತೆ ಎನ್ಡಿಎಗೆ ಜೈ ಅನ್ನೋ ಮೂಲಕ ಹೊಸ ದಾಖಲೆ ಸೃಷ್ಟಿಯಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಈ ಬಾರಿ ಬಿಹಾರ ರಾಜಕೀಯದಲ್ಲಿ ಭಾರೀ ಬದಲಾವಣೆಗಳಾಗಿವೆ. 2020ರಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿದ್ದ ಚಿರಾಗ್ ಪಾಸ್ವಾನ್ ಮತ್ತು ಉಪೇಂದ್ರ ಕುಶ್ವಾ ಈ ಬಾರಿ ಎನ್ಡಿಎ ಜೊತೆ ಕೈಜೋಡಿಸಿದ್ದಾರೆ.
ಇನ್ನ ಮತ್ತೊಂದು ಕಡೆ ಮುಖೇಶ್ ಸಹಾನಿ ಅವರ ವಿಐಪಿ ಮಹಾಗಠಬಂಧನ್ ಮೈತ್ರಿಕೂಟವನ್ನ ಸೇರಿದೆ. ಜೊತೆಗೆ ಸಮಾಜವಾದಿ ನಾಯಕ ನಿತೀಶ್ ಕುಮಾರ್ ಅವರ ಕೊನೆಯ ಚುನಾವಣೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೊಂದು ಕಡೆ ತೇಜಸ್ವಿ ನೇತೃತ್ವದ ಆರ್ಜೆಡಿ ಮತ್ತೆ ಅಧಿಕಾರದ ಮೇಲೆ ಕಣ್ಣಿಟ್ಟಿದೆ. ಈ ಎಲ್ಲ ಅಂಶಗಳು ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾರ ಕೊರಳಿಗೆ ವಿಜಯಮಾಲೆ ಬೀಳಲಿದೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನೇನು ನವೆಂಬರ್ 11ರಂದು ಎರಡನೇ ಹಂತದ ಮತದಾನ ನಡೆಯಲಿದ್ದು, ನವೆಂಬರ್ 14ಕ್ಕೆ ಬಿಹಾರ ವಿಧಾನಸಭೆ ಫಲಿತಾಂಶ ಹೊರಬೀಳಲಿದೆ. ಮತದಾರ ಪ್ರಭು ಯಾರಿಗೆ ಜೈ ಅಂತಾನೆ ಅನ್ನೋದು ಗೊತ್ತಾಗಲಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಈಗಾಗಲೇ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೆದಿದ್ದು, ಮತದಾರರು ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ. ಇದು ಕೇವಲ ಮತದಾನದಲ್ಲಿ ಏರಿಕೆ ಅಷ್ಟೇ ಅಲ್ಲ, ಬಿಹಾರ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯಲಿದೆ. ಹಿಂದೆಂದಿಗಿಂತಲೂ ಈ ಬಾರಿ ಬಿಹಾರದಲ್ಲಿ ಮತದಾನ ಪ್ರಮಾಣ ಏರಿಕೆಯಾಗಿದೆ. ಇದು ಆಡಳಿತಾರೂಢ ಎನ್ಡಿಎಗೆ ಪ್ಲಸ್ ಪಾಯಿಂಟ್ ಆಗುತ್ತಾ, ಅಥವಾ ಯುವ ನಾಯಕ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ಗೆ ವರವಾಗುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಬಿಹಾರದ ಇತಿಹಾಸದಲ್ಲೇ ಇದು ಗರಿಷ್ಠ ಪ್ರಮಾಣದ ಮತದಾನವಾಗಿದೆ. ಈ ಸಲದ ಮತದಾನದ ಅಂಕಿ ಅಂಶಗಳು ನಿಜಕ್ಕೂ ಬಿಹಾರ ರಾಜಕೀಯದಲ್ಲಿ ಭಾರೀ ಬದಲಾವಣೆ ತರೋ ಸಾಧ್ಯತೆ ಕೂಡ ಇದೆ. ಬಿಹಾರದ 18 ಜಿಲ್ಲೆಗಳ 121 ವಿಧಾನಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆಯಿತು. ಮೊದಲ ಹಂತದಲ್ಲಿ ಬರೋಬ್ಬರಿ 64.66% ಮತದಾನ ಆಗಿದೆ. ಮತಯಂತ್ರಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಕೂಡ ಭದ್ರ ಆಗಿದೆ. ಕಳೆದ ಅಂದ್ರೆ ಇದಕ್ಕೂ ಮುಂಚೆ ಚುನಾವಣೆ 2020ರ ವಿಧಾನಸಭೆ ಎಲೆಕ್ಷನ್ನಲ್ಲಿ 56.1% ಮತದಾನ ಆಗಿತ್ತು. ಈ ಬಾರಿ 64.66% ಮತದಾನ ಆಗಿದೆ. ಅಂದ್ರೆ 8.5% ಮತದಾನ ಏರಿಕೆಯಾಗಿದೆ. ಇದೀಗ ದಾಖಲೆಯ ಮತದಾನವಾಗಿರೋ ಇದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಎನ್ಡಿಎ ಹೇಳ್ತಿದ್ರೆ, ಅತ ವಿಪಕ್ಷ ಮಹಾಗಠಬಂಧನ್ ಕೂಡ ನಮಗೂ ಲಾಭ ಆಗುತ್ತೆ ಅನ್ನೋ ಚರ್ಚೆಯನ್ನ ಮಾಡ್ತಿವೆ. ಇದೀಗ ಪ್ರಧಾನಿ ಮೋದಿ ಕೂಡ ಬಿಹಾರದಲ್ಲಿ ಭರ್ಜರಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಎರಡನೇ ಹಂತದ ಮತದಾನ ಕ್ಷೇತ್ರಗಳಾದ ಔರಂಗಾಬಾದ್, ಬಬುವಾ ಕ್ಷೇತ್ರಗಳಲ್ಲಿ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ. ಆರ್ಜೆಡಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಸರ್ಕಾರವನ್ನ ಅಧಿಕಾರಕ್ಕೆ ತರೋದು ಅಂದ್ರೆ ಮತ್ತೆ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ, ನಮ್ಮ ಅಧಿಕಾರವನ್ನ ನಾವು ಉಳಿಸಿಕೊಳ್ತೇವೆ ಅಂತ ಪ್ರಧಾನಿ ಮೋದಿ ಅಬ್ಬರಿಸಿದ್ದಾರೆ. ಇನ್ನ ಈ ಹಿಂದಿನ ಕೆಲವು ಲೆಕ್ಕಾಚಾರ ಹಾಗೂ ಬಿಹಾರ ಮತದಾರರ ಅಭಿಪ್ರಾಯಗಳನ್ನ ನೋಡ್ತಾ ಹೋದ್ರೆ, ಚುನಾವಣೆಯಲ್ಲಿ ಹೆಚ್ಚು ಮತದಾನವಾದರೆ ಆಡಳಿತ ವಿರೋಧಿ ಅಲೆ ಅಂತ ಲೆಕ್ಕಾಚಾರ ಹಾಕಲಾಗುತ್ತೆ. ಹಾಗಾಗಿ ಈ ಬಾರಿ ಮತದಾನ ಪ್ರಮಾಣ ಏರಿಕೆಯಾಗಿದ್ದು ಕೂಡ ಅಧಿಕಾರ ಬದಲಾವಣೆಯ ಮುನ್ಸೂಚನೆಯ. ಈ ರೀತಿ ನಾನಾ ಚರ್ಚೆಗಳು ನಡೀತಾ ಇವೆ. ಮತ್ತೊಂದು ಕಡೆ ಮತದಾನ ಪ್ರಮಾಣ ಹೆಚ್ಚಿಗೆ ಆಗಿದ್ದು ಕೂಡ ಆಡಳಿತಾರೂಢ ಎನ್ಡಿಎಗೆ ವರ ಕೂಡ ಆಗಬಹುದು. ಈ ಲೆಕ್ಕಾಚಾರ ಕೂಡ ನಡೆದಿವೆ. ಹಾಗಿದ್ರೆ ಈ ಹಿಂದೆ ಹೆಚ್ಚು ಮತದಾನ ಆದಾಗ ಮತದಾರ ಯಾರ ಕೈ ಹಿಡಿದಿದ್ದಾನೆ ಅನ್ನೋದನ್ನ ಹೇಳ್ತೀನಿ. ಬಿಹಾರ ಚುನಾವಣಾ ಇತಿಹಾಸವನ್ನ ಗಮನಿಸಿದಾಗ ಯಾವ್ಯಾವಾಗ 5% ಹೆಚ್ಚು ಮತದಾನ ಆಗುತ್ತೋ ಆಗೆಲ್ಲ ಸರ್ಕಾರ ಬದಲಾವಣೆಗೆ ಎಡೆ ಮಾಡಿಕೊಟ್ಟಿದೆ ವೀಕ್ಷಕರೇ. ಹೌದು, ಫಾರ್ ಎಕ್ಸಾಂಪಲ್ 1962ರಲ್ಲಿ ಬಿಹಾರ ವಿಧಾನಸಭೆಯಲ್ಲಿ 44.5% ಮತದಾನ ಆಗಿತ್ತು. ನಂತರ 1967ರಲ್ಲಿ 51.5% ಮತದಾನ ಆಗುತ್ತೆ. ಅಂದ್ರೆ ಸುಮಾರು 7% ಮತದಾನ ಪ್ರಮಾಣ ಹೆಚ್ಚಾಗುತ್ತೆ. ಇದರ ಪರಿಣಾಮ ಮೊದಲ ಬಾರಿಗೆ ಬಿಹಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ಕಳೆದುಕೊಳ್ತು. ಕಾಂಗ್ರೆಸ್ಸೇತರ ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ. ಅದೇ ರೀತಿ 1980ರಲ್ಲಿ 57.3% ಮತದಾನ ಆಗುತ್ತೆ. ಮತ್ತೆ ಮತ ಪ್ರಮಾಣ ಹೆಚ್ಚಳ ಆಗುತ್ತೆ ಅಲ್ಲಿಗೆ. ಈ ವೇಳೆ ಜನತಾ ಪಕ್ಷದ ಸರ್ಕಾರ ಅಧಿಕಾರವನ್ನ ಕಳೆದುಕೊಂಡು ಮತ್ತದೇ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ನಿರ್ವಹಿಸುತ್ತೆ. ಈ ಎಲ್ಲ ಅಂಕಿ ಅಂಶಗಳು ಒಂದ್ ಕಡೆಯಾದ್ರೆ 1990ರಲ್ಲಿ ಮತದಾನ ಪ್ರಮಾಣ 5.8% ಏರಿಕೆ ಆಗುತ್ತೆ. ಆಗ ಮತ್ತೆ ಕಾಂಗ್ರೆಸ್ನಿಂದ ಅಧಿಕಾರ ಕೈಬಿಟ್ಟು ಹೋಗಿ ಲಾಲೂ ಪ್ರಸಾದ್ ಯಾದವ್ರ ಜನತಾದಳದ ಪಾಲಾಗುತ್ತೆ.
ಇನ್ನೂ ಆಶ್ಚರ್ಯಕರ ವಿಷಯ ಅಂತಂದ್ರೆ 2005ರಲ್ಲಿ ಮತದಾನ ಪ್ರಮಾಣ ಶೇಕಡ 16ರಷ್ಟು ಕುಸಿದರೂ ಕೂಡ ಜೆಡಿಯುನ ನಿತೀಶ್ ಕುಮಾರ್ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ. ಈ ಎಲ್ಲ ಲೆಕ್ಕಾಚಾರ ಹಾಗೂ ಮತದಾರರ ತೀರ್ಪನ್ನ ನೋಡಿದ್ರೆ ಯಾವಾಗೆಲ್ಲ ಹೆಚ್ಚು ಮತದಾನ ಆಗುತ್ತೋ ಆಗೆಲ್ಲ ಸರ್ಕಾರಗಳು ಬದಲಾವಣೆ ಆಗಿವೆ. ಈಗಲೂ ಕೂಡ ಹಾಗೆ ಆಗುತ್ತಾ, ಅಥವಾ ಮತ್ತೆ NDAಗೆ ಜೈ ಅನ್ನೋ ಮೂಲಕ ಹೊಸ ದಾಖಲೆ ಸೃಷ್ಟಿಯಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಈ ಬಾರಿ ಬಿಹಾರ ರಾಜಕೀಯದಲ್ಲಿ ಭಾರೀ ಬದಲಾವಣೆಗಳಾಗಿವೆ. 2020ರಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿದ್ದ ಚಿರಾಗ್ ಪಾಸ್ವಾನ್ ಮತ್ತು ಉಪೇಂದ್ರ ಕುಶ್ವಾ ಈ ಬಾರಿ NDA ಜೊತೆ ಕೈಜೋಡಿಸಿದ್ದಾರೆ. ಇನ್ನ ಮತ್ತೊಂದು ಕಡೆ ಮುಖೇಶ್ ಸಹಾನಿ ಅವರ VIP ಮಹಾಗಠಬಂಧನ್ ಮೈತ್ರಿಕೂಟವನ್ನ ಸೇರಿದೆ. ಜೊತೆಗೆ ಸಮಾಜವಾದಿ ನಾಯಕ ನಿತೀಶ್ ಕುಮಾರ್ ಅವರ ಕೊನೆಯ ಚುನಾವಣೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೊಂದು ಕಡೆ ತೇಜಸ್ವಿ ನೇತೃತ್ವದ RJD ಮತ್ತೆ ಅಧಿಕಾರದ ಮೇಲೆ ಕಣ್ಣಿಟ್ಟಿದೆ. ಈ ಎಲ್ಲ ಅಂಶಗಳು ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾರ ಕೊರಳಿಗೆ ವಿಜಯಮಾಲೆ ಬೀಳಲಿದೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನೇನು ನವೆಂಬರ್ 11ರಂದು 2ನೇ ಹಂತದ ಮತದಾನ ನಡೆಯಲಿದ್ದು, ನವೆಂಬರ್ 14ಕ್ಕೆ ಬಿಹಾರ ವಿಧಾನಸಭೆ ಫಲಿತಾಂಶ ಹೊರಬೀಳಲಿದೆ. ಮತದಾರ ಪ್ರಭು ಯಾರಿಗೆ ಜೈ ಅಂತಾನೆ ಅನ್ನೋದು ಗೊತ್ತಾಗಲಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.